ಆಮ್ ಲೈಪೋಸಕ್ಷನ್ ಅಂದರೆ ಏನು, ಇದು ಯಾಕೆ ಮಾಡ್ತಾ ಇದ್ದೀವಿ, ಇದು ಯಾವ ಪೇಷಂಟ್ಗೆ ಬೆನಿಫಿಟ್ ಮಾಡಬಹುದು. ತುಂಬ ಸಲ ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡ್ತೀವಿ, ಕೆಲವರು ತುಂಬ ದಪ್ಪ ಇಲ್ಲ ಅಂದ್ರೂ ಅವ್ರ ಆರ್ಮ್ಸ್ ಮಾತ್ರ ತುಂಬಾ ದೊಡ್ಡದಾಗಿ ಕಾಣುತ್ತೆ, ಅಂದರೆ ಡಿಸ್ಪ್ರಪೋರ್ಷನ್ ಬಿಗಿರುತ್ತೆ. ಅವ್ರು ಎಷ್ಟೇ ಎಕ್ಸಸೈಸ್ ಮಾಡಲಿ, ಎಷ್ಟೇ ಜಿಮ್ ಹೋಗಲಿ, ಅವರು ಅದರದ್ದು ಸೈಜು ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ. ಇಂಥದ್ದಲ್ಲಿ ನಾವು ಆರ್ಮ್ ಕೌಂಟ್ರಿಂಗ್ ಅಂತ ಒಂದು ಸರ್ಜರಿ ಮಾಡ್ತೀವಿ. ದೊಡ್ಡದಾಗಿರೋದು ಆರ್ಮ್ನ ನಾವು ಎರಡು ರೀತಿಯಲ್ಲಿ ಸಣ್ಣ ಮಾಡಬಹುದು. ಒಂದು ಲೈಪೋಸಕ್ಷನ್, ಇನ್ನೊಂದು ಆರ್ಮ್ ಲಿಫ್ಟ್ ಸರ್ಜರಿ ಅಂತ ಹೇಳ್ತೀವಿ. ಇದೆರಡು ಪ್ರೊಸೀಜರಿಂದ ನಾವು ಆರ್ಮ್ದ ಸೈಜ್ನ ಚಿಕ್ಕದು ಮಾಡಬಹುದು. ಈಗ ಕೆಲವ್ರಿಗೆ ಬರೀ ಫ್ಯಾಟ್ ಡೆಪಾಸಿಟ್ ಇರುತ್ತೆ, ಅಂದರೆ ಸ್ಯಾಗಿಂಗ್ ತುಂಬ ಇರಲ್ಲ. ಇಂಥ ಕೇಸಸಲ್ಲಿ ನಾವು ಬರೀ ಲೈಪೋಸಕ್ಷನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೆ ಇನ್ನೊಂದು ಕೆಲವರಲ್ಲಿ ಫ್ಯಾಟು ಇರುತ್ತೆ, ಆದರೆ ಆ ಸ್ಕಿನ್ ತುಂಬ ಸ್ಯಾಗಿ ಆಗಿರುತ್ತೆ. ಇಂಥದ್ದಲ್ಲಿ ನಾವು ಆರ್ಮ್ ಲಿಫ್ಟ್ ಸರ್ಜರಿ ಅಂದರೆ ಬ್ರೇಕಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಈ ಎರಡು ಪ್ರೊಸೀಜರು ಒಂದು ಡೇ ಕೇರ್ ಸರ್ಜರಿ, ಅಂದರೆ ಬೆಳಗ್ಗೆ ಆಪ್ರೇಷನ್ ಮಾಡಿಸ್ಕೊಂಡು ನೀವು ಸಾಯಂಕಾಲ ಮನೆಗೆ ಹೋಗ್ಬೋದು. ಆರ್ಮ್ ಲೈಪೋಸಕ್ಷನಲ್ಲಿ ನಾವು ಬರೀ ಫ್ಯಾಟ್ ತೆಗೆದಿರ್ತೀವಿ, ಅದಕ್ಕೆ ರಿಕವರಿ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಅಂದರೆ ಒಂದು 7 to 10 ಡೇಸಲ್ಲಿ ನೀವು ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ಗೆ ತಿರ್ಗಾ ಹೋಗಬಹುದು. ಆದರೆ ಆರ್ಮ್ ಟೈಟ್ನಿಂಗ್ ಆರ್ ಆರ್ಮ್ ಲಿಫ್ಟ್ ಸರ್ಜರಿಯಲ್ಲಿ ನಾವು ಸ್ಕಿನ್ನು ಕಟ್ ಮಾಡಿ ದೊಡ್ಡದಾಗಿ ಹೊಲಿದಿರ್ತೀವಿ. ಇಂಥದ್ದಲ್ಲಿ ರಿಕವರಿ ಇನ್ನೂ ಸ್ವಲ್ಪ ದಿವಸ ತೊಗೋಬಹುದು, ಅಂದರೆ ಒಂದು 2 to 3 ವೀಕ್ಸ್ ಬೇಕಾಗಬಹುದು. ಆರ್ಮ್ ಲೈಪೋಸಕ್ಷನಲ್ಲಿ ನಾವು 2ಕ್ಕಿಂತ 3 ಸಣ್ಣದಾಗಿ ಒಂದು ಕಟ್ ಕೊಟ್ಟಿರ್ತೀವಿ, ಅಂದರೆ ಒಂದು 4 to 5 ಮಿಲಿಮೀಟರ್ ಇರಬಹುದು. ಸಾಧಾರಣ ಇದು ನಾವು ಎಲ್ಬೋ ಅಲ್ಲಿ ಮತ್ತು ಅಂಡರ್ ಆರ್ಮ್ಸ್ ಅಲ್ಲಿ ಹಾಕಿರ್ತೀವಿ. ಇದರಿಂದ ನಾವು ಒಂದು ಫ್ಲೂಯಿಡ್, ಅಂದರೆ ನಾವು ಟ್ಯೂಮಿಸೆಂಟ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಇದನ್ನ ನಾವು ಇನ್ಫಿಲ್ಟ್ರೇಟ್ ಮಾಡಿ ಆ ಫ್ಯಾಟ್ನೆಲ್ಲ ಲೂಸ್ ಮಾಡಿ ಅದನ್ನ ನಾವು ಮಷೀನಿಂದ ಸಕ್ಔಟ್ ಮಾಡ್ತೀವಿ. ಇದೇ ಲೈಪೋಸಕ್ಷನ್. ಆದರೆ ಆರ್ಮ್ ಟೈಟ್ನಿಂಗ್ ಆರ್ ಬ್ರೇಕಿಯೋಪ್ಲಾಸ್ಟಿಯಲ್ಲಿ ನಾವು ಒಂದು ಕಟ್ ಕೊಡಬೇಕಾಗತ್ತೆ. ಈ ಕಟ್ಟು ಸಾಧಾರಣ ರೀತಿಯಲ್ಲಿ ನಾವು ಆರ್ಮ್ದು ಒಳಗಡೆ ಸೈಡ್, ಅಂದರೆ ಇನ್ನರ್ ಸೈಡ್, ಯಾರಿಗೂ ಕಾಣದೇ ಇರೋ ಸೈಡಲ್ಲಿ ನಾವು ಅದು ಕಟ್ ಹಾಕಿರ್ತೀವಿ. ಆರ್ಮ್ ಲಿಫ್ಟಲ್ಲೂ ಫಸ್ಟ್ ಲೈಪೋಸಕ್ಷನ್ ಮಾಡಿ ಫ್ಯಾಟ್ ಎಲ್ಲ ತೆಗೆದು ಆಮ್ಲೆ ಇರೋ ಸ್ಯಾಗಿಂಗ್ ಎಕ್ಸ್ಟ್ರಾ ಸ್ಕಿನ್ ಏನಿರುತ್ತೆ ಅದನ್ನ ನಾವು ಕಟ್ ಮಾಡಿ ತೆಗಿತೀವಿ. ಆರ್ಮ್ ಲಿಫ್ಟ್ ಸರ್ಜರಿ ಆಗಲಿ ಇಲ್ಲಾಂದರೆ ಆರ್ಮ್ ಲೈಪೋಸಕ್ಷನ್ ಆಗಲಿ, ಪ್ರೊಸೀಜರ್ ಆದಮೇಲೆ ನಾವು ಕೆಲವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗತ್ತೆ. ಒಂದನೇದು ಒಂದು ಕಂಪ್ರೆಷನ್ ಗಾರ್ಮೆಂಟ್ ಅಂತ ಹಾಕೋಬೇಕಾಗತ್ತೆ. 24/7 ಅಟ್ಲೀಸ್ಟ್ ಫಾರ್ 2 to 3 ವೀಕ್ಸ್ ಹಾಕೊಂಡ್ರೆ ಒಳ್ಳೆಯದು. ಎರಡನೇದು ಒಂದು ಲಿಂಫ್ಯಾಟಿಕ್ ಮ್ಯಾನ್ಯುವಲ್ ಮಸಾಜ್ ಅಂತ ಹೇಳ್ತೀವಿ. ನಾವು ಯಾವ ಏರಿಯಲ್ಲೂ ಲೈಪೋಸಕ್ಷನ್ ಮಾಡಿದ್ರೇನೋ ಅಲ್ಲಿ ಲಿಂಫ್ಯಾಟಿಕ್ ಡ್ರೈನೇಜ್ ಕಡಿಮೆ ಆಗಿರುತ್ತೆ. ಇದನ್ನ ನಾವು ಆ್ಯಕ್ಟಿವೇಟ್ ಮಾಡೋಕ್ಕೆ ಲಿಂಫ್ಯಾಟಿಕ್ ಮಸಾಜ್ನ ಸಜೆಸ್ಟ್ ಮಾಡಿರ್ತೀವಿ. ಮೂರನೇದು ಎಂಥದೇ ಸ್ಟ್ರೇನಿಯಸ್ ಎಕ್ಸಸೈಸ್, ಅಂದರೆ ವೇಟ್ ಹಿಡಿಯೋದು ಇಲ್ಲಾಂದರೆ ಮಸಲ್ ವರ್ಕೌಟ್ ಮಾಡೋದು, ಸ್ಪೆಷಲಿ ನಮ್ಮ ಆರ್ಮ್ಸ್ಗೆ ಅಟ್ಲೀಸ್ಟ್ 2 to 3 ವೀಕ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಬಿಟ್ಟು ಕೆಲವು ಆ್ಯಂಟಿಬಯೋಟಿಕ್ಸ್ ಫಾರ್ 3 to 4 ಡೇಸ್ ಕೊಟ್ಟಿರ್ತೀವಿ, ಸಮ್ ಪೇನ್ ಕಿಲ್ಲರ್ಸ್ ಕೊಟ್ಟಿರ್ತೀವಿ, ಅದನ್ನ ನೀವು ತೊಗೋಬೇಕಾಗತ್ತೆ. ಆಪ್ರೇಷನ್ ಆದಮೇಲೆ ನಮ್ಮದು ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಆರ್ಮ್ ಲೈಪೋಸಕ್ಷನ್ ಇಲ್ಲಾಂದರೆ ಆರ್ಮ್ ಲಿಫ್ಟ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮನ್ನು ಮೆಸೇಜ್ ಮಾಡಬಹುದು. ಮತ್ತು ಮುಂದೇನು ಬೇರೆ ಇನ್ಫಾರ್ಮೇಷನ್ಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬಹುದು.